ಜಾನಪದ ಕಲೆ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಎಸ್ಪಿಕೆ ಉಮೇಶ್. 300 ಮಕ್ಕಳಿಂದ ಜಾನಪದ ನೃತ್ಯ ಲೋಕವೇ ಅನಾವರಣ. ಚಾಮರಾಜನಗರ ಜಿಲ್ಲೆಯ ಕಲಾವಿದರು ತವರೂರಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಜಾನಪದ ಕಲೆಗಳು ಕಲಾವಿದರು ಬೆಳೆಯಬೇಕು ಎಂದು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಎನ್ಪಿಕೆ ಉಮೇಶ್ ಹೇಳಿದ್ದಾರೆ. ನಗರದ ನವರಂಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಅವತಾರ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ 12ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಾನಪದ ಅವತಾರ ಬೇಸಿಗೆ ಶಿಬಿರ 2025ರ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಜಾನಪದ ಕಲೆಗಳು ಕಲಾವಿದರ ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಹೊಸ ಜಾನಪದ ಪ್ರಕಾರಗಳು ಹೊಸ ಕಲಾವಿದರನ್ನ ಬೆಳೆಸುವ ನಿಟ್ಟಿನಲ್ಲಿ ಅವತಾರ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಅವರಿಗೆ ತರಬೇತಿ ನೀಡುವ ಮೂಲಕ ಹೊಸ ಜಾನಪದ ಕಲಾವಿದರನ್ನ ಬೆಳೆಸುವ ಕೆಲಸ ಮಾಡುತ್ತಿರುವುದು ಒಂದು ಒಳ್ಳೆಯ ಬೆಳವಣಿಗೆಯಾಗಿದ್ದು, ಜಿಲ್ಲೆಯು ಮತ್ತಷ್ಟು ಜಾನಪದ ಕ್ಷೇತ್ರದಲ್ಲಿ ಶ್ರೀಮಂತಗೊಳ್ಳಲು ಪೂರಕವಾಗಿದೆ ಎಂದರು. ನಿವೃತ್ತ ಪೊಲೀಸ್ ಅಧಿಕಾರಿ ಜೆಡಿಎಸ್ ಮುಖಂಡ ಬಿ ಪುಟ್ಟಸ್ವಾಮಿ ಮಾತನಾಡಿದರು. ಅವರು ಅವತಾರ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಜಿಲ್ಲೆಯ ಹಾಗೂ ನಾಡಿನ ಜಾನಪದ ಪರಂಪರೆ ಸಂಸ್ಕೃತಿಯನ್ನ ಎತ್ತಿ ಹಿಡಿದು ಜಿಲ್ಲೆಗೆ ಕೀರ್ತಿ ತರುವಂತಹ ಕೆಲಸ ಮಾಡ್ತಾ ಇದ್ದಾರೆ. 2 ತಿಂಗಳ ಕಾಲ ವಿವಿಧ ಜಾನಪದ ಪ್ರಕಾರಗಳನ್ನು ಕಲಿತು ಪ್ರದರ್ಶಿಸಿ 1.5 ಗಂಟೆಯಲ್ಲಿ ನಿರಂತರವಾಗಿ ನೃತ್ಯ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅವರ ಗುರಿ ಯಶಸ್ವಿಯಾಗಲಿ ಎಂದು ಆಶಿಸಿದ್ದಾರೆ. ಗಿನ್ನಿಸ್ ದಾಖಲೆ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗಾಗಿ ಜಾನಪದ ಅವತಾರ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ 300 ಮಕ್ಕಳು ಜಾನಪದದ ನಾನಾ ಪ್ರಕಾರಗಳಾದ ಯಕ್ಷಗಾನ, ಕೋಲಾಟ, ಬೀಸು ಕಂಸಾಳೆ, ಪಟಕುಣಿತ, ವೀರಗಾಸೆ, ಡೊಳ್ಳು ಕುಣಿತ, ಹುಲಿ ಕುಣಿತ ನೃತ್ಯವನ್ನು 90 ನಿಮಿಷಗಳ ಕಾಲ ನಿರಂತರವಾಗಿ ಮಾಡುವ ಮೂಲಕ ಜಾನಪದ ನೃತ್ಯದ ಲೋಕವನ್ನೇ ಅನಾವರಣ ಮಾಡಿ ಗಮನ ಸೆಳೆದಿದ್ದಾರೆ. ಚಾಮರಾಜನಗರ ವಿಶ್ವವಿದ್ಯಾಲಯ ಉಪನ್ಯಾಸಕ ಡಾಕ್ಟರ್ ಶಿವರಾಜು ಮುಖ್ಯ ಭಾಷಣ ಮಾಡಿದ್ದಾರೆ. ವಾಸು ಹೊಂಡರಬಾಳು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರಮೇಶ್, ವಕೀಲರಾದ ಬಿ ಪ್ರಸನ್ನಕುಮಾರ್, ಮುಖಂಡ ಸುರೇಶ್ ಗೌಡ, ಗಾಯಕ ವಿ ಮಯೂರ್, ರವಿ ಮೌರ್ಯ, ಕಾರ್ಮಿಕ ಸಂಘದ ಅಧ್ಯಕ್ಷ ಮಹೇಶ್ ಯಳವರ್, ಆಯೋಜಕ ಅವತಾರ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅವತಾರ್ ಪ್ರವೀಣ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. 12ನೇ ವಾರ್ಷಿಕೋತ್ಸವ ಅಂಗವಾಗಿ ಜಾನಪದ ಅವತಾರ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಇವತ್ತು ಬಂದಿರತಕ್ಕಂಥ ಎಲ್ಲ ಕಲಾವಿದರುಗಳು, ಪ್ರೇಕ್ಷಕರೇ, ಮಕ್ಕಳೇ, ಇವತ್ತು ಈ ಕಲೆಗಳು ಇವತ್ತು ನಮಗೆ ಮನರಂಜನೆ ಕೂಡ ಇರುತ್ತೆ, ಹಾಗೂ ನಮ್ಮ ಸಂಸ್ಕೃತಿ ಕೂಡ ಈ ಕಲೆ. ಈಗ ಅವತಾರ ಗುರುಗಳು ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇದೇ ರೀತಿ ಮುಂದೆ ಒಂದು ಸಮಾಜಕ್ಕೆ ಒಂದು ಹೆಮ್ಮೆಯನ್ನು ಹರಿಸಿ ಒಂದು ಈ ಸಂಸ್ಕೃತಿಯನ್ನು ಉಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮವನ್ನು ಮಾಡಿದರೆ ಈ ಎತ್ತುವ ಅವಕಾಶದಲ್ಲಿ ಎಲ್ಲ ಮಕ್ಕಳು ಕೂಡ ಯಾವ ರೀತಿ ಆ ರೀತಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದು ತುಂಬಾ ಸಂತೋಷ. ಇದೇ ತರ ಮುಂದುವರಿಸಿ ಈ ಕಾರ್ಯಕ್ರಮದಲ್ಲಿ ನನ್ನ ಕಲಿಸಿ ಗೌರವಿಸಿದ ಎಲ್ಲರಿಗೂ ಕೂಡ ಮುನ್ಸಿ ನಮಸ್ಕಾರ ತಿಳಿಸಿ. ಈ ನಾಡಿನ ಸಂಸ್ಕೃತಿಯನ್ನು ಇಡೀ ಇಂಡಿಯಾದಲ್ಲಿ ಅವರ ಒಂದು ಇಂಗ್ಲಿಷ್ ಈ ಒಂದು ಚಾಮರಾಜನಗರ ಜಿಲ್ಲೆಗೆ ಕೀರ್ತಿ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಅವರಿಗೆ ನಾವು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ಮಕ್ಕಳು 2 ತಿಂಗಳ ಕಾಲ ತಮ್ಮ ವಿವಿಧ ಜಾನಪದ ಕಲೆಯ ವೈಶಾಲ್ಯಗಳನ್ನು ಪ್ರದರ್ಶಿಸಿ ಸುಮಾರು 8 ಪ್ರಕಾರಗಳನ್ನು ಕಲಿತು ಇವತ್ತು 12ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಒಂದೇ ವೇದಿಕೆಯಲ್ಲಿ 2 ತಿಂಗಳಿಂದ ಕಲಿತಂತಹ ಈ 8 ಪ್ರಕಾರಗಳನ್ನು ಈ ವೇದಿಕೆಯ ಮೇಲೆ ತಮ್ಮ ಎಲ್ಲ ಪ್ರಸ್ತುತಪಡಿಸಲಿಕ್ಕೆ ತುಂಬಾ ಸಂಬಂಧವಾಗಿ ಇವತ್ತು